ಪ್ರಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಜಗದೀಶ್ ಸರ್. ಈ ದಿನ 4ನೇ ತರಗತಿಯ ಪರಿಸರ ಅಧ್ಯಯನ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಪಾಠ 1, ಪ್ರಾಣಿ ಪ್ರಪಂಚ. ಈ ಪ್ರಾಣಿ ಪ್ರಪಂಚದಲ್ಲಿ ಈಗಾಗಲೇ ನಾವು ಕಳೆದ ಅವಧಿಯಲ್ಲಿ ಏನು ಮಾಡಿದ್ದೀವಪ್ಪ ಅಂದ್ರೆ ಈ ಪ್ರಾಣಿ ಪ್ರಪಂಚದಲ್ಲಿ ಬರ್ತಕ್ಕಂಥ ಕೆಲವು ವಿಷಯಗಳನ್ನು ಅಧ್ಯಯನವನ್ನು ಮಾಡಿದ್ದೀವಿ. ಇನ್ನು ಉಳಿದ ಭಾಗವನ್ನು ಈ ಅವಧಿಯಲ್ಲಿ ಏನು ಮಾಡ್ತಾ ಇದ್ದೀವಪ್ಪ ಅಂದ್ರೆ ಅಧ್ಯಯನವನ್ನು ಮಾಡ್ತಾಯಿದ್ದೀವಿ. ಈ ಮೊದಲಿಗೆ ನೋಡೋಣ ಸಾಕು ಪ್ರಾಣಿಗಳು. ಏನಪ್ಪ ಅಂದರೆ ಸಾಕು ಪ್ರಾಣಿಗಳು. ಹಾಗಾದರೆ ಈ ಸಾಕು ಪ್ರಾಣಿಗಳನ್ನು ನಾವು ಈ ಮನುಷ್ಯ ಆದಿಮಾನವನ ಕಾಲದಿಂದ ಏನು ಮಾಡ್ತಾ ಇದ್ದಾನಪ್ಪ ಅಂದ್ರೆ ಸಾಕ್ತಾ ಇದ್ದಾನೆ. ಯಾವಾಗ ಈ ಆದಿಮಾನವ ಕಾಲದಲ್ಲಿ ಮನುಷ್ಯ ಒಂದು ಕಡೆ ನಿಲ್ಲಲಿಕ್ಕೆ ಪ್ರಾರಂಭ ಆದ, ಒಂದೇ ಸ್ಥಳದಲ್ಲಿ ನಿಲ್ಲಲಿಕ್ಕೆ ಪ್ರಾರಂಭ ಆದ, ಅವಾಗ ಇವನಿಗೆ ಏನಾಗ್ತಿತ್ತಪ್ಪ ಅಂದ್ರೆ ಆಹಾರದ ಕೊರತೆ ಆಗೋದರಿಂದ, ಆಹಾರದ ಕೊರತೆ ಅವಾಗೆಲ್ಲ ಏನಪ್ಪ ಅಂದ್ರೆ ಕಾಡಿನಲ್ಲಿ ಮನುಷ್ಯ ಹಾಗೇ ಅಡ್ಡಾಡ್ತಿದ್ದ. ಯಾವಾಗ ಇವನಿಗೆ ಆಹಾರದ ಕೊರತೆ ಐತಲ್ಲ ಅವಾಗೇನು ಮಾಡೋಕ್ಕೆ ಚಾಲು ಮಾಡಿದಪ್ಪ ಅಂದ್ರೆ ಒಂದು ಕಡೆ ಬಂದು ನಿಲ್ಲಕ್ಕೆ ಪ್ರಾರಂಭ ಮಾಡಿದ ಅನ್ನೋದು ನೋಡ್ತೀವಿ. ಆ ನಿಲ್ಲಕ್ಕೆ ಪ್ರಾರಂಭ ಮಾಡಿದಂಥ ದಿನಗಳಲ್ಲಿ ಆಹಾರದ ಕೊರತೆಯಾದಂಥ ಸಂದರ್ಭದಲ್ಲಿ ಬೆಳೆಗಳನ್ನು ಬೆಳಲಿಕ್ಕೆ ಪ್ರಾರಂಭ ಮಾಡಿದ. ಹೀಗಾಗಿ ಆ ಬೆಳೆಗಳ ಜೊತೆಗೆ ಏನು ಮಾಡೋಕ್ಕೆ ಚಾಲು ಮಾಡಿದಪ್ಪ ಅಂದ್ರೆ ಸಾಕು ಪ್ರಾಣಿಗಳನ್ನು ಇವನು ಸಾಕಲಿಕ್ಕೆ ಪ್ರಾರಂಭ ಮಾಡಿದ. ಇವನ ಉದ್ದೇಶ 2-3 ರೀತಿ ಇರ್ತಿತ್ತು. ಸಾಕು ಪ್ರಾಣಿಯ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ಆಗಿನ ಕಾಲದಲ್ಲಿ ಒಂದು ಆಹಾರಕ್ಕಾಗಿಯೂ ಸಾಕು ಪ್ರಾಣಿಗಳನ್ನು ಏನು ಮಾಡ್ತಾ ಇದ್ದಪ್ಪ ಅಂದ್ರೆ ಸಾಕ್ತಾ ಇದ್ದ. ಆಮೇಲೆ ಅದರದ್ದು ಹಾಲುಗಳನ್ನು ಸೇವನೆ ಮಾಡಲಿಕ್ಕೆ, ಆಮೇಲೆ ಅದನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪೈರನ್ನು ಅಥವಾ ಕಾಳುಗಳನ್ನು ಒಯ್ಲಿಕ್ಕೆ ಏನು ಮಾಡಲಿಕ್ಕೆಪ್ಪ ಅಂದ್ರೆ ಉಪಯೋಗನ ಮಾಡಲಿಕ್ಕೆ ಪ್ರಾರಂಭಿಸಿದ ಅನ್ನೋದು ನೋಡ್ತೀವಿ. ಹೀಗಾಗಿ ಸಾಕು ಪ್ರಾಣಿಗಳನ್ನು ತಾನು ಮನುಷ್ಯ ಏನು ಮಾಡೋಕ್ಕೆ ಚಾಲು ಮಾಡಿದಪ್ಪ ಅಂದ್ರೆ ಸಾಕಲಿಕ್ಕೆ ಪ್ರಾರಂಭ ಮಾಡಿದ ಅನ್ನೋದು ನೋಡ್ತೀವಿ. ಮೊದಲಿಗೆ ನಾಯಿಯನ್ನು ಸಾಕಿದ ಅನ್ನೋದನ್ನು ನೋಡ್ತೀವಿ. ನಾಯಿಯನ್ನು ಸಾಕಿದ, ಆಮೇಲೆ ಕುರಿ, ಕೋಳಿ, ಹಂದಿ, ನಾಯಿ, ಆಮೇಲೆ ಆಕಳು, ಆಮೇಲೆ ಕತ್ತೆ, ಆಮೇಲೆ ಕೋಳಿ, ಇಂಥವೆಲ್ಲಗಳನ್ನು, ಬಾತುಕೋಳಿ, ಇಂಥವೆಲ್ಲ, ಒಂಟೆ, ಕೆಲವೊಂದು ಮರುಭೂಮಿ ಕಡೆ ಒಂಟೆಯನ್ನು ಸಾಕ್ತಿರ್ತಾರೆ, ಆಮೇಲೆ ಮೊಲಗಳನ್ನು, ಆಮೇಲೆ ಇವೆಲ್ಲವನ್ನು ಸಾಕಿ ತನ್ನ ಈ ಬೆಳೆಗಳ ಜೊತೆಗೆ ಇವುಗಳಿಗೂ ಏನಾಗ್ತಿತ್ತಪ್ಪ ಅಂದ್ರೆ ಆಹಾರ ಸಿಗ್ತಾಯಿತ್ತು. ಬೆಳೆಗಳ ಹುಲ್ಲ ಇವೆಲ್ಲ ತಿಂತಾಯಿತ್ತು. ಹುಲ್ಲದು ಏನಾಗ್ತಿತ್ತಪ್ಪ ಅಂದ್ರೆ ಗೊಬ್ಬರ, ಇದೆಲ್ಲ ಉಪಯೋಗನ ಆಗಿರೋದ್ರಿಂದ ಇವತ್ತಿಗೂ ಸಹ ಏನು ಮಾಡ್ತೀವಪ್ಪ ಅಂದ್ರೆ ನಾವು ಮನೆಯಲ್ಲಿ ಎಮ್ಮೆ, ರೈತಾಪಿ ಜನರ ಮನೆಯಲ್ಲಿ ಯಾವಾಗಲೂ ಎಮ್ಮೆ ಆಗಲಿ, ಕೋಳಿಗಳಾಗಲಿ, ನಾಯಿ ಆಗಲಿ, ಆಮೇಲೆ ಬೆಕ್ಕಾಗಲಿ, ಆಮೇಲೆ ಕೆಲವೊಂದು ಸೈಡ್ ಮೊಲಗಳನ್ನು ಸಹ ಏನು ಮಾಡ್ತಾರಪ್ಪ ಅಂದ್ರೆ ಮನೆಯಲ್ಲಿ ಸಾಕ್ತಿರ್ತಾರೆ. ನಾಯಿಗಳನ್ನು ಮನೆ ಕಾವಲಿಕ್ಕಾಗಲಿ, ಎಮ್ಮೆಗಳನ್ನು ಹೈನುಗಾರಿಕೆಗಾಗಲಿ, ಆಮೇಲೆ ಈ ಬೆಕ್ಕನ್ನು ಇಲಿಗಾಗಿ ಆಗಲಿ, ಕೋಳಿಗಳನ್ನು ಮೊಟ್ಟೆಗಾಗಿ ಆಗಲಿ, ಮಾಂಸಕ್ಕಾಗಿ, ಕುರಿಗಳನ್ನು ಸಾಕ್ತಿರ್ತೀವಿ. ಆಮೇಲೆ ಟಗರುಗಳನ್ನು ನಾವು ಸಾಕ್ತಿರ್ತೀವಿ ಅನ್ನೋದನ್ನು ನಾವು ಈಗಲೂ ಸಹ ನೋಡ್ಬೋದು. ಆದಿ ಕಾಲದಿಂದಲೂ ಯಾವಾಗ ಮನುಷ್ಯನಿಗೆ ಒಂದು ಕಡೆ ನಿಲ್ಲಕ್ಕೆ ಪ್ರಾರಂಭ ಆಗಿರೋದ್ರಿಂದ ಪರಂಪರೆ ಈಗಿನವರೆಗೂ ಏನಾಗಿದೆಪ್ಪ ಅಂದ್ರೆ ನಾವು ಸಾಕು ಪ್ರಾಣಿಗಳನ್ನು ಸಾಕ್ತಾ ಇದ್ದೀವಿ ಅನ್ನೋದು ನೋಡ್ತೀವಿ. ಹಾಗಾದ್ರೆ ನಿನ್ನ ಮನೆಯಲ್ಲಿರುವ ಪ್ರಾಣಿಗಳನ್ನು ಸಾಕಿದೆಯಾ ಕೇಳಿದರು. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಪ್ರಾಣಿಗಳನ್ನ ಸಾಕಿದೆಯಾ? ಅವುಗಳನ್ನು ನಿಮ್ಮ ಮನೆಯಲ್ಲಿ ಯಾವ ಪ್ರಾಣಿಗಳನ್ನು ಸಾಕಿದೆಯಾ ಕೇಳಿದರು. ಯಾವ್ಯಾವ ಪ್ರಾಣಿಗಳನ್ನು ನೀನು ಸಾಕಿದೆಯಾ? ಅವುಗಳನ್ನು ನೀನು ಹೇಗೆ ನೋಡಿಕೊಳ್ಳುವೆ? ಯಾವ ಪ್ರಾಣಿಗಳನ್ನು ನೀನು ಸಾಕಿದೆಯಾ ಅಂತ ಕೇಳಿದರು. ಹಾಗಾದರೆ ಅವುಗಳನ್ನು ನೀನು ಹೇಗೆ ನೋಡಿಕೊಳ್ಳುವೆ? ನನ್ನ ಮನೆಯಲ್ಲಿ ಯಾವ ಉತ್ತರವನ್ನು ಬರೀಬೇಕಾದ್ರೆ ಹೆಂಗೆ ಬರೀಬೇಕಪ್ಪ ಅಂದ್ರೆ ನಾವು ನನ್ನ ಮನೆಯಲ್ಲಿ ನಾಯಿ, ಕೋಳಿ, ಗಿಳಿಗಳನ್ನು ಸಾಕಿದ್ದೇನೆ. ಏನು ಮಾಡಿದ್ದೇನಪ್ಪ ಅಂದ್ರೆ ನಾನು ಮನೆಯಲ್ಲಿ ಯಾವ ಪ್ರಾಣಿ ಕೇಳಿದಾರಪ್ಪ ಅಂದ್ರೆ ಇಲ್ಲಿ ನಾಯಿ, ಕೋಳಿ, ಗಿಳಿಗಳನ್ನು ನಾನು ಸಾಕಿದ್ದೀನೋ, ಅಥವಾ ಬೇರೆ ಪ್ರಾಣಿಗಳಿದ್ರೆ ನೀವು ಬರಿಬೋದು. ಹೀಗಾಗಿ ಅವುಗಳನ್ನ ನೀನು ಹೇಗೆ ನೋಡಿಕೊಳ್ಳುವೆ ಅಂತ ಕೇಳಿದರು. ಅವುಗಳನ್ನ ಹೇಗೆ ನೋಡಿಕೊಳ್ತೀಯ ಅಂತ ಕೇಳಿದರು. ಅವುಗಳಿಗೆ ನಾವು ಏನು ಹೇಳ್ತಾನಪ್ಪ ಅಂದ್ರೆ, ಈಗ ಒಬ್ಬ ವಿದ್ಯಾರ್ಥಿಗೆ ಇದನ್ನು ಪ್ರಶ್ನೆಯನ್ನು ಕೇಳಿದರು. ಅವುಗಳನ್ನ ನಾನು ತಿನ್ನಲು ಒಳ್ಳೆಯ ಕಾಳುಗಳನ್ನು ಕೊಡ್ತೀನಿ, ಒಳ್ಳೆಯ
ಕಾಳುಗಳನ್ನು ಏನು ಮಾಡ್ತಾ ಇದ್ದೀನಪ್ಪ ಅಂದ್ರೆ ಕೊಡ್ತೀನಿ. ಅವುಗಳು ಸುರಕ್ಷಿತವಾಗಿರಲು, ಅವುಗಳ ಅನುಕೂಲವಾಗಲೆಂದು ಸುರಕ್ಷಿತವಾದಂಥ ಗೂಡುಗಳನ್ನು ಕಟ್ಟಿಕೊಟ್ಟಿದ್ದೀನಿ. ಅಥವಾ ಪಂಜರದ ಮನೆಗಳು, ನಾಯಿ ಕೋಳಿಗಳಿಗೆ ಪಂಜರದ ಮನೆಗಳನ್ನು ನಿರ್ಮಿಸಿದ್ದೇನೆ ಅಂಥೇಳಿ ಇಲ್ಲಿ ಹೇಳಬೇಕಾಗ್ತದೆ. ಇನ್ನು ಹೊಂದಿಸಿ ಬರೆಯಿರಿ. ಏನಪ್ಪ ಅಂದ್ರೆ ಹೊಂದಿಸಿ ಬರೀರಿ. ಪ್ರಾಣಿ ಮತ್ತು ಉಪಯೋಗ ಏನಿದೆ, ಪ್ರಾಣಿಗಳು ಮತ್ತು ಉಪಯೋಗನ ನೀವೇನು ಮಾಡಬೇಕಪ್ಪ ಅಂದರೆ ಹೊಂದಿಸಿ ಬರೀಬೇಕು. ಎತ್ತು ಯಾವುದಕ್ಕೆ ಉಪಯೋಗ ಆಗೈತಿಪ್ಪ ಅಂದ್ರೆ ಉಳುಮೆ. ಎತ್ತು ಯಾವುದಕ್ಕೆ ಉಪಯೋಗ ಐತಿ? ಉಳುಮೆಗೆ, ಅಂದರೆ ಉಳ್ಳಿಕ್ಕೆ. ನಾವು ಹೊಲವನ್ನು ಉಳಬೇಕಾದ್ರೆ ಎತ್ತು ಉಪಯೋಗ ಆಗಿರ್ತೈತಿ. ಎಮ್ಮೆ ನಮಗಂತೂ ಗೊತ್ತಿದೆ, ಹಾಲಿಗಾಗಿ ನಾವು ಸಾಕ್ತಾ ಇರ್ತೀವಿ, ಸಾಕು ಪ್ರಾಣಿಗಳನ್ನ ಕೊಟ್ಟಿದ್ದಾರೆ ನೋಡ್ತೀವಿ. ಕುರಿ ಯಾಕೆ ಸಾಕ್ತಿರ್ತಾರಪ್ಪ ಅಂದರೆ ಹೆಚ್ಚು ಉಣ್ಣೆಗಾಗಿ. ಉಣ್ಣೆ ಏನೋ ಇರ್ತೈತಲ್ಲ, ಅದ್ರ ಮ್ಯಾಗಿನ ಕೂದಲು ಇರ್ತೈತಲ್ಲ, ಅದರದ್ದು ಬಟ್ಟೆ ತಯಾರು ಮಾಡಲಿಕ್ಕೆ ಅಥವಾ ಕಂಬಳಿಗಳನ್ನು ಶಾಲುಗಳನ್ನು ತಯಾರು ಮಾಡಲಿಕ್ಕೆ ಉಣ್ಣೆಯನ್ನು ಉಪಯೋಗ ಮಾಡ್ತಿರ್ತೀವಿ ಅನ್ನೋ ನೋಡ್ತೀವಿ. ಆಮೇಲೆ ಕುರಿಯನ್ನು ಮಾಂಸಕ್ಕಾಗಿಯೂ ಉಪಯೋಗನ ಮಾಡ್ತಿರ್ತಾರೆ. ಕೋಳಿ ಮೊಟ್ಟೆಗಾಗಿ ಮತ್ತು ಮಾಂಸಕ್ಕಾಗಿ. ಇಲ್ಲಿ ಹೊಂದಿಸಬೇಕಾಗಿರೋದು ಹೆಚ್ಚು ಮೊಟ್ಟೆಯನ್ನು, ಕೋಳಿಯ ಮೊಟ್ಟೆಯನ್ನು ಉಪಯೋಗನ ಮಾಡ್ತಿರ್ತೀವಿ. ಕುದುರೆ ಜಟಕಾ ಬಂಡಿಯನ್ನು, ಒಂದೇ ಟಾಂಗಾ ಕುದುರೆ ಅಂತೀವಲ್ಲ, ಜಟಕಾ ಬಂಡಿ ಅಂತ ಕರಿತಾರೆ. ಟಾಂಗಾಕ್ಕೆ ಅಂತರೂ ಜಟಕಾ ಬಂಡಿ. ಒಂದೇ ಕುದುರೆಯಿಂದ ಚಕಡಿ ಗಾಡಿ ಎಳಿತಿರ್ತಿತ್ತಲ್ಲ, ಜಟಕಾ ಬಂಡಿ ಅಂತ ಕರಿತಾರೆ, ಅಥವಾ ಟಾಂಗಾ ಅಂತ ಕರಿತೀವಿ. ಆ ಕುದುರೆಯನ್ನು ಉಪಯೋಗ ಮಾಡ್ತಿರ್ತೀವಿ. ಮೊದಲಿನ ಕಾಲಕ್ಕೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗಲಿಕ್ಕೆ ಕುದುರೆಯನ್ನು ಉಪಯೋಗ ಮಾಡ್ತಾಯಿದ್ರು. ಮುಂದೆ ಜಟಕಾ ಬಂಡಿ ಬಂತು, ಆಮೇಲೆ ಎತ್ತುಗಳನ್ನು ಉಪಯೋಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ನೋಡ್ತೀವಿ. ಇನ್ನು ಜೇನುನೊಣವನ್ನು ಸಹ ಸಾಕ್ತಿರ್ತಾರೆ. ಜೇನುನೊಣಗಳನ್ನು ಸಹ ಏನು ಮಾಡ್ತಿರ್ತಾರಪ್ಪ ಅಂದ್ರೆ ಸಾಕ್ತಿರ್ತಾರೆ ನೋಡ್ತೀವಿ. ಯಾವುದಕ್ಕಾಗಿಪ್ಪ ಅಂದ್ರೆ ಜೇನುತುಪ್ಪಕ್ಕಾಗಿ. ಏನಪ್ಪ ಅಂದ್ರೆ ಜೇನುತುಪ್ಪಕ್ಕಾಗಿ ಸಾಕ್ತಿರ್ತಾರೆ ನೋಡ್ತೀವಿ. ಮೀನುಗಳನ್ನು ಸಾಕ್ತಿರ್ತಾರೆ. ಏನಪ್ಪ ಅಂದ್ರೆ ನೀರಿನಲ್ಲಿರುವ ಕೀಟಗಳನ್ನು ತಿಂದು ನೀರನ್ನು ಶುದ್ಧಿ ಮಾಡ್ತೈತಿ. ಟ್ಯಾಂಕ್ಗಳಲ್ಲಿ ಮೀನುಗಳನ್ನ ತಂದು ಬಿಡ್ತಿರ್ತಾರೆ, ಶುದ್ಧಿ ಮಾಡ್ತೀವಿ. ಕೀಟಗಳನ್ನು, ಕಸ ಕಡ್ಡಿಗಳನ್ನು ತಿಂದು ನೀರನ್ನು ಸ್ವಚ್ಛ ಮಾಡೋದು ಯಾವುದಪ್ಪ ಅಂದ್ರೆ ಮೀನು. ಆಮೇಲೆ ಈ ರಣಹದ್ದಗಳನ್ನು ಕೆಲವೊಂದು ಕಡೆ ಸಾಕ್ತಿರ್ತಾರೆ. ಅದು ಎಲ್ಲಿಪ್ಪ ಅಂದ್ರೆ ಅರಬ್ ದೇಶದೊಳಗೆ ಭಾಳಷ್ಟು ರಣಹದ್ದಗಳನ್ನು ಹೆಚ್ಚಾಗಿ ಸಾಕ್ತಿರ್ತಾರೆ ನೋಡ್ತೀವಿ. ಸತ್ತ ಪ್ರಾಣಿಗಳನ್ನು ತಿಂದು ಪರಿಸರವನ್ನು ಶುದ್ಧಿ ಮಾಡ್ತವೆ. ಸತ್ತಂಥ ಪ್ರಾಣಿಗಳನ್ನು ರಣಹದ್ದುಗಳು ತಿಂದು ಏನು ಮಾಡ್ತಾವಪ್ಪ ಅಂದರೆ ಪರಿಸರವನ್ನು ಸ್ವಚ್ಛ ಇಡಲಿಕ್ಕೆ ಸಹಾಯವನ್ನು ಮಾಡ್ತಾವೆ ನೋಡ್ತೀವಿ. ಇನ್ನು ಒಗಟನ್ನು ಇಲ್ಲಿ ಏನು ಮಾಡ್ರಪ್ಪ ಅಂದ್ರೆ ಬಿಡಿಸ್ಲತ್ತಿ ಇದ್ರು. ಒಂದೇ ಒಗಟು ಏನಿದೆಪ್ಪ ಅಂದ್ರೆ ಬಣ್ಣ ಬಣ್ಣದ ಪುಕ್ಕ ಇದೇ ಹಳ್ಳಿಯ ಗಡಿಯಾರ. ಒಗಟೇನಿದೆಪ್ಪ ಅಂದರೆ ಇಲ್ಲಿ ಸಾಕು ಪ್ರಾಣಿಗಳ ಬಗ್ಗೆನೇ ಇದೆ. ಹೀಗಾಗಿ ಬಣ್ಣ ಬಣ್ಣದ ಪುಕ್ಕ ಇದೆ ಮತ್ತು ಹಳ್ಳಿಯ ಗಡಿಯಾರ ಅಂದರೆ ಏನಪ್ಪ ಅಂದ್ರೆ ಬಣ್ಣ ಬಣ್ಣದ ಪುಕ್ಕ ಗರಿಗಳಿದಾವು. ಆಮೇಲೆ ಇದು ಹಳ್ಳಿಯ ಗಡಿಯಾರ ಆಗಿದೆ ಅನ್ನೋದು ನೋಡ್ತೀವಿ. ಗಡಿಯಾರ ಅಂದರೆ ಏನಪ್ಪ ಅಂದರೆ ನಮ್ಮನ್ನು ಎಬ್ಬಿಸ್ತದ. ಗಡಿಯಾರ ನಮ್ಮನ್ನು ಮುಂಜಾನೆ ಎಬ್ಬಿಸ್ತಲ್ಲ, ಅದು ಯಾವುದಪ್ಪ ಅಂದ್ರೆ ಉತ್ತರ ಕೋಳಿ. ದೊಡ್ಡಟ್ಟೆ ದೊಡ್ಡನ್ನಿಗೆ ಹಿಂದೂ ಬಾಲ ಮುಂದೂ ಬಾಲ ಅಂತೀವಿ. ದೊಡ್ಡನ್ನಿಗೆ ಏನಪ್ಪ ಅಂದ್ರೆ ಹಿಂದೂ ಬಾಲ ಇದೆ ಮತ್ತು ಮುಂದೂ ಬಾಲ ಇದೆ. ಅಂದರೆ ಏನಪ್ಪ ಅಂದ್ರೆ ದೊಡ್ಡ ಹೊಟ್ಟೆ ಇದೆ, ದೊಡ್ಡನ್ನ ಅಂದ್ರೆ ದೊಡ್ಡದಾದಂಥ ಪ್ರಾಣಿ ಇರ್ತದೆ, ಹಿಂದೂ ಬಾಲ ಇರ್ತದೆ ಮತ್ತು ಮುಂದೆ ಬಾಲ. ಹಿಂದಂತೂ ಎಲ್ಲ ಪ್ರಾಣಿಗಳಿಗೆ ಹೆಚ್ಚಿರ್ತದೆ. ಆಮೇಲೆ ಮುಂದೆ ಬಾಲ ಅಂದರೆ ಏನಪ್ಪ ಅಂದ್ರೆ ಸೊಂಡಿಲು. ಇಲ್ಲೇನರ್ಥ? ಸೊಂಡಿಲು. ಹೀಗಾಗಿ ಉತ್ತರ ಏನಾಗಿದೆಪ್ಪ ಅಂದ್ರೆ ಒಗಟಿನ ಉತ್ತರ ಆನೆ ಆಗಿದೆ ಅನ್ನೋದು ನೋಡ್ತೀವಿ. ಇನ್ನು ಮೂರನೇ ಪ್ರಶ್ನೆಯನ್ನು ನೋಡೋಣ ಇಲ್ಲಿ. ಸಣ್ಣ ಆಕಾರದ ಸುಕುಮಾರ ಮೃದುಮೈ. ಸಣ್ಣ ಆಕಾರದ ಸುಕುಮಾರ ಮೃದುಮೈ, ಉದ್ದನೆಯ ಕಿವಿ, ಕಡ್ಡಿಯ ಮೀಸೆ, ಟನ್ನನೆಯ ಜಿಗಿತ. ಸಣ್ಣನೇ ಆಕಾರದ ಸುಕುಮಾರ, ಸಣ್ಣ ಆಕಾರದಲ್ಲಿರ್ತಕ್ಕಂಥ ಸುಕುಮಾರ ಅಂತ ಕರಿತೀವಿ. ಚಿಕ್ಕದಾದಂಥ ಆಕಾರವನ್ನು ಹೊಂದಿರ್ತದೆ. ಆಮೇಲೆ ಮೃದುವಾದ ಮೈ, ಮೆತ್ತಗಾದಂಥ ಮೈ. ಮೃದು ಅಂದರೆ ಮೆತ್ತಗೆ. ಉದ್ದಾದ ಕಿವಿಗಳು ಹತ್ರ ಏನದವಪ್ಪ ಅಂದರೆ ಉದ್ದಿದವು. ಕಡ್ಡಿಯ ಮೀಸೆ, ಕಡ್ಡಿಯಾದಂಥ ಸಣ್ಣ ಸಣ್ಣ ಮೀಸೆಗಳನ್ನು ನೋಡ್ತೀವಿ. ಟನ್ನನೆಯ ಟನ್ನನೇನೆ ಯಾವಾಗಲೂ ಟನ ಜಿಗಿತಿರ್ತದೆ. ಅದು ಯಾವ ಪ್ರಾಣಿ ಕೇಳಿದರೂ ಅದು ಚಿಗರಿ. ನಮ್ಮ ಭಾಷೆಯೊಳಗೆ ಚಿಗರಿ, ಶುದ್ಧ ಕನ್ನಡದೊಳಗೆ ಜಿಂಕೆ ಸಹ ಅಂತ ಕರಿತಾರೆ. ಅದಕ್ಕೆ ಏನಂತ ಕರಿತಾರೋ ಜಿಂಕೆನೂ ಸಹ ಅಂತ ಕರಿತೀವಿ. ಇನ್ನು ನಾಲ್ಕನೇ ಒಗಟ ಏನಿದೆಪ್ಪ ಅಂದ್ರೆ ಹತ್ತಲಾರದ ಮರಕ್ಕೆ ಹತ್ತಿದವನೇ ಜಾನ, ಹತ್ತಿ ಹಣ್ಣನ್ನು ಮೇದವನೇ ನಿಪುಣ. ಹತ್ತಲಾರದ ಮರಕ್ಕೆ ಹತ್ತಿದವನೇ ಜಾನ. ಕೆಲವೊಂದು ಉದ್ದವಾದಂಥ ಮರವನ್ನು ನಾವು ಹತ್ತಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಮರವನ್ನು ಏರ್ಲಿಕ್ಕೆ ಒಂದು ಪ್ರಾಣಿ ಇದೆ. ಹತ್ತಲಾರದ ಮರಕ್ಕೆ
ಹತ್ತಿದವನೇ ಜಾಣ, ಭಾಳಷ್ಟು ಬುದ್ಧಿವಾದಂಥದ್ದು ಜಾಣ ಅಂತೀವಿ. ಅತ್ತಿ ಮರ ಅಂತೀವಿ. ಅತ್ತಿ ಹಣ್ಣನ್ನು ಮೇದವನು ನಿಪುಣ. ಅತ್ತಿ ಮೇದವನು, ಅತ್ತಿ ಹಣ್ಣು ಇರ್ತದಲ್ಲ ಅದು ಭಾಳನ್ನು ಮೇದವನು, ತಿನ್ನೋದು. ನಿಪುಣ ಅಂದರೆ ತರಬೇತಿಯನ್ನು ಹೊಂದಿದವನು, ಅದರಲ್ಲಿ ನಿಪುಣನಾದವನು ಅಂತ ಹೇಳ್ತೀವಿ. ಯಾವುದಪ್ಪ ಅಂದ್ರೆ ಅದು ಪ್ರಾಣಿ ಅಳಿಲು. ಯಾವ ಮರಕ್ಕೆ ಹತ್ತಲಿಕ್ಕೆ ಬರೋಂಗಿಲ್ಲ ಅದನ್ನು ಹತ್ತಿದವನೇ ಜಾಣ. ಯಾವುದಪ್ಪ ಅಂದ್ರೆ ಅಳಿಲು. ಅತ್ತಿ ಹಣ್ಣನ್ನು ಭಾಳಷ್ಟು ಅಳಿಲು ತಿಂತದರ. ಹೀಗಾಗಿ ಅತ್ತಿ ಹಣ್ಣನ್ನು ಮೇದವನು ನಿಪುಣ ಅಂತೇಳಿ. ಹುಲಿಯ ಚಿಕ್ಕಮ್ಮ, ಇಲಿಯ ಮುಕ್ಕಮ್ಮ. ಹುಲಿಯ ಚಿಕ್ಕಮ್ಮ ಅಂದ್ರೆ ಏನಪ್ಪ ಅಂದ್ರೆ ಹುಲಿಗತೆ ಇರ್ತದೆ, ಚಿಕ್ಕಮ್ಮನ ಗತೆ ಇರ್ತದೆ. ಯಾವುದಪ್ಪ ಅಂದ್ರೆ ಬೆಕ್ಕು. ಅದು ಹುಲಿಗತೆನೇ ಇರ್ತದೆ ನೋಡ್ರಿ. ಚಿಕ್ಕ ಮರಿ ಇದ್ದಾಗೇನು ನೋಡಿದ್ರೆ ಅದು ಹುಲಿ ನೋಡಿದಂಗೆ ಅನ್ನಿಸ್ತದೆ. ಹೀಗಾಗಿ ಇಲಿಯ ಮುಕ್ಕಮ್ಮ, ಅದಕ್ಕೆ ನಾವು ಇಲಿಯ ಚಿಕ್ಕಮ್ಮ ಅಂತ ಕರಿತೀವಿ. ಹೀಗಾಗಿ ಇಲಿಯನ್ನು ಮುಕ್ಕಮ್ಮ ಅಂದ್ರೆ ತಿಂತದ. ಹೀಗಾಗಿ ಯಾವುದು ಪ್ರಾಣಿಪ್ಪ ಅಂದ್ರೆ ಅದು ಬೆಕ್ಕು ಅನ್ನೋದನ್ನು ನೋಡ್ತೀವಿ. ಇನ್ನು ನಿಮಗಿದ ತಿಳಿದಿರಲಿ, ಇದು ಏನಾಗಿರಲ್ಪ ಅಂದ್ರೆ ನಿಮಗಿದು ತಿಳಿದಿರಲಿ ಅನ್ನೋದನ್ನು ಗೊತ್ತಿರಲಿ ನಿಮಗೆ. ಇದೇನಪ್ಪ ಅಂದ್ರೆ ಈ ವಿಷಯಗಳು ಪ್ರಾಣಿಗಳ ಬಗ್ಗೆ ಗೊತ್ತಿರಲಿ. ಯಾವಪ್ಪ ಅಂದ್ರೆ ಅದು ಮೊದಲನೇದಾಗಿ ನೋಡೋಣ. ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದಾಗಿದೆಯಪ್ಪ ಅಂದ್ರೆ ಹುಲಿಯಾಗಿದೆ. ಭಾರತದ ರಾಷ್ಟ್ರೀಯ ಪ್ರಾಣಿ ಅಂಥೇಳಿ ಮಾಡಿರ್ತಾರೆ. ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ ಪ್ರಾಣಿಗಳಿದ್ದಿರ್ತವೆ. ಹೀಗಾಗಿ ನಮ್ಮ ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದಪ್ಪ ಅಂದ್ರೆ ಹುಲಿ. ಕಡಿಮೆಯಾಗುತ್ತಿರುವ ಹುಲಿಗಳನ್ನು ನಾವು ರಕ್ಷಣೆ ಮಾಡೋ ಸಂಬಂಧ ಏನು ಮಾಡಿದಾರಪ್ಪ ಅಂದ್ರೆ ಭಾರತ ಸರ್ಕಾರ ಒಂದು ಯೋಜನೆಯನ್ನು ಕೈಗೊಂಡಿದೆ. ಅದು ಯಾವುದಪ್ಪ ಅಂದ್ರೆ ಹುಲಿ ಯೋಜನೆ. ಹುಲಿಯನ್ನು ರಕ್ಷಣೆ ಮಾಡೋ ಸಂಬಂಧ, ಹುಲಿಯ ಸಂತತಿ ಭಾಳಷ್ಟು ಕಡಿಮೆ ಆಗ್ತಾ ಇದೆ, ಅದನ್ನು ರಕ್ಷಣೆ ಮಾಡೋ ಸಂಬಂಧ ಏನು ಮಾಡಿದಾರಪ್ಪ ಅಂದ್ರೆ ಹುಲಿ ಯೋಜನೆಯನ್ನು ಮಾಡಿದಾರ ನೋಡ್ತೀವಿ. ಪ್ರಾಣಿಗಳಲ್ಲಿ ಮತ್ತೊಂದು ವಿಶೇಷತೆ ಏನಪ್ಪ ಅಂದ್ರೆ ಪ್ರಾಣಿ ಪ್ರಪಂಚದಲ್ಲಿ ಅತ್ಯಂತ ಕೀಟಗಳ ಸಂಖ್ಯೆಯೇ ಅತಿ ಹೆಚ್ಚು. ಕೀಟಗಳ ಸಂಖ್ಯೆ ಏನಾಗಿದೆಯಪ್ಪ ಅಂದ್ರೆ ಅತಿ ಹೆಚ್ಚಾಗಿದೆ. ಕೀಟಗಳ ಸಂಖ್ಯೆ ಏನಾಗಿದೆಯಪ್ಪ ಅಂದ್ರೆ ಹೆಚ್ಚು. ಈ ನೊರಜ, ಸೊಳ್ಳೆ, ಆಮೇಲೆ ನೊಣ, ಇಂಥವುಗಳ ಸಂಖ್ಯೆ ಪ್ರಾಣಿ ಪ್ರಪಂಚದಲ್ಲಿ ನೋಡಿದಾಗ ಇವುಗಳ ಸಂಖ್ಯೆ ಏನಾಗಿರ್ತದಪ್ಪ ಅಂದ್ರೆ ಹೆಚ್ಚಾಗಿರ್ತದ ಅನ್ನೋದು ನೋಡ್ತೀವಿ. ಎಲ್ಲ ಪ್ರಾಣಿ ಪ್ರಪಂಚದಲ್ಲಿ ಕೀಟಗಳ ಸಂಖ್ಯೆ ಏನಾಗಿರ್ತದಪ್ಪ ಅಂದ್ರೆ ಹೆಚ್ಚಾಗಿರ್ತದೆ ಸಂಖ್ಯೆಗಳನ್ನು ನಾವು ನೋಡಿದಾಗ. ಇನ್ನು ಚಿರತೆಗೆ ಗಂಟೆಗೆ ಏನಪ್ಪ ಅಂದ್ರೆ 100 ಕಿಲೋಮೀಟ್ರ್ ವೇಗದಲ್ಲಿ ಓಡುತ್ತದೆ. ಚಿರತೆ ವೇಗವಾಗಿ ಓಡ್ತಕ್ಕಂಥ ಪ್ರಾಣಿ. ಅಂದ್ರೆ ಒಂದು ಗಂಟೆಗೆ 100 ಕಿಲೋಮೀಟ್ರ್ ಓಡಿರ್ತದೆ. ಅಷ್ಟು ವೇಗ ಇರ್ತದೆ, ಅಷ್ಟು ಸ್ಪೀಡಾಗಿ ಅದು ಓಡ್ತಾ ಇರ್ತದೆ ಅನ್ನೋದು ನೋಡ್ತೀವಿ. ಯಾವುದು? ಚಿರತೆ. ಇನ್ನು 33 ಮೀಟರ್ನಷ್ಟು ಉದ್ದವಿರುವ ನೀಲಿ ತಿಮಿಂಗಲ. ನೀಲಿ ತಿಮಿಂಗಲ ಪ್ರಾಣಿಗಳಲ್ಲಿನ ಅತ್ಯಂತ ದೊಡ್ಡದಾದಂಥ ಪ್ರಾಣಿ. ಪ್ರಾಣಿಗಳಲ್ಲಿನ ಅತ್ಯಂತ ದೊಡ್ಡ ಪ್ರಾಣಿ ಯಾವುದಪ್ಪ ಅಂದ್ರೆ ಅದು ನೀಲಿ ತಿಮಿಂಗಲ ಅಂಥೇಳಿ. ಆಮೇಲೆ ಇನ್ನು ಎಲೆಕೀಟ ಮತ್ತು ಉಸಿರುವಳ್ಳಿ ಅಂತ ಕೆಲವು ಪ್ರಾಣಿಗಳು ಶತ್ರುಗಳಿಂದ ತಪ್ಪಿಸಿಕೊಳ್ಳಲು ಏನು ಮಾಡ್ತಾವಪ್ಪ ಅಂದ್ರೆ ತನ್ನ ಮೈ ಬಣ್ಣವನ್ನು, ತಾವಿರುವ ಬಣ್ಣವನ್ನು ಏನು ಮಾಡ್ತಾವಪ್ಪ ಅಂದ್ರೆ ಬದಲಿಸ್ತಾವೆ. ಉಸಿರುವಳ್ಳಿ, ಒತ್ತಿಕ್ಯಾಟ ಅಂತ ಕರಿತೀವಿ ನಾವು. ಉಸಿರುವಳ್ಳಿಯನ್ನು ಒತ್ತಿಕ್ಯಾಟ. ಕೆಲವೊಂದು ಎಲೆ ಮೇಲೆ ಇರ್ತಕ್ಕಂಥ ಕೀಟಗಳು ಏನು ಮಾಡ್ತಾವಪ್ಪ ಅಂದ್ರೆ ಏನಾಗಿದಾವೆ ಅಂತ ಹೇಳ್ತೀವಿ, ಬಣ್ಣವನ್ನು ಬದಲಾಯಿಸ್ತವೆ ತಮ್ಮ ಶತ್ರುಗಳಿಂದ ರಕ್ಷಣೆ ಮಾಡಿ. ಯಾವುದೇ ಪ್ರಾಣಿ ತಿನ್ನಬಾರ್ದು ಅಂತೇಳಿ, ಗೊತ್ತಾಗಬಾರ್ದು ಅಂತೇಳಿ ಏನು ಮಾಡ್ತಾವಪ್ಪ ಅಂದ್ರೆ ತಮ್ಮ ಮೈಬಣ್ಣವನ್ನು ತಾವಿರ್ತಕ್ಕಂಥ ಗಿಡದ ರೀತಿ ಏನು ಮಾಡ್ಕೊತಾವಪ್ಪ ಅಂದ್ರೆ ಬಣ್ಣವನ್ನು ಬದಲಾಯಿಸಿ, ಇಲ್ಲಿ ಗಿಡನೇ ಐತಂತೇಳಿ ಯಾವುದೇ ಪ್ರಾಣಿ ತಿನ್ನಬಾರ್ದು ಅಂತೇಳಿ ಏನು ಮಾಡ್ತಾವಪ್ಪ ಅಂದ್ರೆ ಬಣ್ಣವನ್ನು ಬೇರೆಯನ್ನು ಬದಲಾಯಿಸ್ತಾವೆ ಅನ್ನೋದು ನೋಡ್ತೀವಿ. ಹೀಗಾಗಿ ನಾವಿಲ್ಲಿ ಪ್ರಾಣಿ ಪ್ರಪಂಚದ ಅದ್ಭುತ ವಿಷಯಗಳನ್ನು ಈ ಪಾಠದಲ್ಲಿ ಏನು ಮಾಡಿದ್ದೀವಪ್ಪ ಅಂದ್ರೆ ಕಲ್ತಿದ್ದೀವಿ, ತಿಳ್ಕೊಂತೀವಿ. ಇದನ್ನು ನೀವೇನು ಮಾಡ್ರಪ್ಪ ಅಂದ್ರೆ ಪಕ್ಕದಲ್ಲಿ ಸರಿಯಾಗಿ ಏನು ಮಾಡಬೇಕು, ಪ್ರಶ್ನೆಗಳನ್ನು ಬರೆದು ಉತ್ತರಗಳನ್ನು ಸರಿಯಾಗಿ ಬರೀರಿ ಅಂತ ಹೇಳ್ತಾ ಇಲ್ಲಿಗೆ ಈ ಅವಧಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.